ಹೋಗಿ ಒಂದು ಗೆಟ್ಕೊಂಡು ಬರ್ಬೇಕಂದ್ರೆ ತುಂಬಾ ಒಂದು ಇದು ಕಷ್ಟಕರ ವಿಷಯ. ಅವ್ರಿಗೆ ನಮ್ಮ ಕಡೆಯಿಂದ ಟಿ ಶರ್ಟ್ ಪ್ರಿಂಟ್ ಮಾಡಿಕೊಟ್ಟಿದ್ವಿ. ಯಾಕಂದ್ರೆ ಅವರು ರಿಕ್ವೆಸ್ಟ್ ಮಾಡಿದ್ರು, ಸರ್ ನಮಗೆ ಟಿ ಶರ್ಟ್ ಇಲ್ಲ ನಮ್ಮ ಟೀಮ್ಗೆ ಅಂತ. ಅವರು ರಿಕ್ವೆಸ್ಟ್ ಮೇರೆಗೆ ಟಿ ಶರ್ಟ್ ಪ್ರಿಂಟ್ ಮಾಡಿಕೊಟ್ಟಿವಿ ಸರ್. ಅದು ತಮ್ಮ ಕೈಯಲ್ಲಿ ಕೊಡ್ಬೇಕಂತ ಆಸೆ ಸರ್, ಅದಕ್ಕೆ ನಾವು ಇಷ್ಟು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಕರೆದಿದ್ದು. ಇನ್ನೊಂದು, ಈ ಹುಡುಗರು ಯುವಕರೆಲ್ಲ ತುಂಬಾ ಈ ಮೊಬೈಲಲ್ಲಿ ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳನ್ನ ತುಂಬಾ ಅವರು ಕೆಟ್ಟೋಗ್ತಾ ಇದ್ದಾರೆ. ಅದಕ್ಕೆ ಅದರಿಂದ ಮೀಡ್ ಬರ್ಬೇಕಂದ್ರೆ ಸ್ಪೋರ್ಟ್ಸ್ ಒಂದೇ ಅದಕ್ಕೆ ಒಂದು ಸೊಲ್ಯೂಷನ್. ಅದರಿಂದ ಸ್ಪೋರ್ಟ್ಸ್ನ ನಾವು பிஜேபி வைஸ் பிரசிடென்ட் கோலார் டிஸ்ட்ரிக்ட் அவர் சார்பாகவும் மற்றும் பாண்டியன் அண்ட் ஃபேமிலி சார்பாகவும் உங்களுக்கு ஒரு சின்ன இந்த விளையாடக்கூடிய பொருட்களை கொடுக்க ஆசைப்படுகிறேன். நீங்கள் வந்துக்கிறவங்களா ஒரு டீமாக வந்திருக்கிறீங்க. அதாவது நம்ம கெனடிஸ் ஸ்விம்மிங் பாத் லைன் மற்றும் டைம் பிளாக், சென்டர் டைம் பிளாக் அண்ட் சவுத் டைம் பிளாக், வெஸ்டர்ன் பிளாக். அதுவும் விசேஷமாக வெஸ்டர்ன் பிளாக்ல வந்து பசங்க வந்து ಮುಖ್ಯವಾಗಿ ವೆಸ್ಟರ್ನ್ ಬ್ಲಾಕ್ ಯುವಕರು ಬಂದ್ಬಿಟ್ಟು ತಮಿಳುನಾಡಲ್ಲಿ ಹೋಗ್ಬಿಟ್ಟು ಫುಟ್ಬಾಲ್ ಮ್ಯಾಚ್ ಆಡ್ಬಿಟ್ಟು ಅವರು ಅಲ್ಲಿ ಸೋತ್ಬಿಟ್ಟು ಅಕ್ಷರ ಕಪ್ ತಂದಿದ್ದಾರೆ ಸರ್. ಇವತ್ತಿನ ಕರೆಸಿರೋ ಉದ್ದೇಶ ಒಂದು ಗೇಮ್ಸ್ ಐಟಮ್ಸ್ ಕೊಡೋದಕ್ಕೆ ಕರೆಸಿದ್ದಾರೆ. ಪಾಂಡ್ಯನ್ ನನಗೆ 2 days ಬ್ಯಾಕ್ ಸರ್ ಹಿಂಗೆ ಗೇಮ್ಸ್ ಐಟಮ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಬರಬೇಕಂತೇಳಿ ಹೇಳಿದ್ರು. ಬೆಳಿಗ್ಗೆ ಸಮೇತ ಹೇಳಿದ್ರು, ಆಯಿತು ಅಂತ ಹೇಳಿದೆ. ಆದರೆ ಈಗ ನೈಟ್ ರೌಂಡ್ಸ್ ಇದನ್ನು ಮರ್ತೋಗಿ ವಾಪಸ್ ಹೋಗ್ತಾ ಇದ್ದೆ. ಮತ್ತೆ ಕಾಲ್ ಮಾಡಿದ್ರು, ಆಯಿತು ಮತ್ತೆ ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ದೀವಿ. ದಯವಿಟ್ಟು ಪಾಂಡ್ಯನ್ ಇಂಥ ಕೆಲಸಗಳು ಮುಂದುವರ್ಸ್ಕೊಂಡಾಗಿ ಇದು ಸಮಾಜಮುಖವಾಗಿ ಒಳ್ಳೆ ಕೆಲಸ. ನಿಮ್ಮ ಏರಿಯಾದಲ್ಲಿ ಈಗ ಗ್ರೌಂಡ್ ಕ್ಲೀನ್ ಮಾಡೋದಿರ್ಬೋದು, ಒಂದು ಟಾಯ್ಲೆಟ್ಸ್ ಇರ್ಬೋದು, ಒಂದು ಏನು ಚರಂಡಿ ಇರ್ತದೆ ಇದು ಕ್ಲೀನ್ ಮಾಡೋದು, ಮತ್ತು ಈ ಸ್ಪೋರ್ಟ್ಸ್ ಐಟಮ್ಸ್ ಕೊಡೋದ್ರಿಂದ ಹುಡುಗರು ಬೇರೆ ದಾರಿ ಅಡ್ಡದಾರಿ ಹಿಡಿದೆ ಒಳ್ಳೆ ದಾರಿಯಲ್ಲಿ. ಹಾಗೂ ವೇದಿಕೆಯ ಮೇಲಿರುವ ಹಾಲಿ ಮತ್ತು ಮಾಜಿ ಕೌನ್ಸಿಲರ್ಸ್ ಮತ್ತು ಹಿರಿಯರೇ ಹಾಗೂ ಎಲ್ಲ ಯೂಟ್ಯೂಬ್ ಸ್ನೇಹಿತರೆ, ಆಕ್ಚುಲಿ ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದ ಮೇಲೆ ಬರೀ ಬೇಜಾರಾಯಿತು. ಯಾಕಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಉರ್ಗಾಮಲ್ಲಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ನಾವು ಈವ್ನಿಂಗ್ ಗ್ರೌಂಡ್ಸ್ ಬರ್ತಾ ಇದ್ವಿ. ಯಾವ ಗ್ರೌಂಡ್ ನೋಡಿದ್ರು ಪ್ರತಿಯೊಂದು ಗ್ರೌಂಡಲ್ಲಿ ಬ್ಯುಸಿ ಇರ್ತಾ ಇತ್ತು. ಹುಡುಗರಿಗೆ ಎಲ್ಲ ಗೇಮ್ಸ್ ಆಡ್ತಾ ಇರೋರು. ಪ್ರತಿಯೊಂದು ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಯಾರೋ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಅಥವಾ ಮೊಬೈಲ್ ನೋಡಿಕೊಂಡು ಅವಾಗ ಯಾರೋ ಕೂತ್ಕೋತಾ ಇಲ್ಲ. ಈಗ ರೌಂಡ್ಸ್ ಬರ್ತಾ ಇದ್ರೆ ತುಂಬ ಬೇಜಾರಾಗೋದು. ಅಲ್ಲಿ ಆ ಗ್ರೌಂಡ್ ಆ ಕಡೆ ಆ ಗ್ರೌಂಡ್ ಇತ್ತು, ಗ್ರೌಂಡ್ ಫುಲ್ ಗೇಮ್ಸ್ ಆಡ್ತಾ ಇದ್ದಾರೆ. ಈಗ ನೋಡಿದ್ರೆ ಹುಲ್ ಬೆಳ್ಕೊಂಡು, ಅಲ್ಲಿ ನೋಡಿದ್ರೆ ಮೊಬೈಲ್ ನೋಡ್ಕೊಂಡು ಕುಂತಿರ್ತಾರೆ. ಮತ್ತೆ ಈ ಗ್ರೌಂಡು ಇತ್ತೀಚೆಗೆ ಕ್ಲೀನ್ ಮಾಡಿಸಿದ್ದಾರೆ. ಫಸ್ಟು ಇದು ಹಂಗೆ ಇತ್ತು ಅಂದಾಗ ಆ ಗ್ರೌಂಡಲ್ಲಂತೂ ಗೇಮ್ಸ್ ನಡೀತಾ ಇತ್ತು. ಹಂಗಾಗಿ ಹುಡುಗರು ಯೂತ್ಸ್ ಯಾರೇ ಇರ್ಬೋದು, ನೀವು ಒಂದು ಕೆಟ್ಟ ಚಾಳಿಗೆ ಅಥವಾ ಕೆಟ್ಟ ದಾರಿಗೆ ಹೋಗ್ಬಾರ್ದಂದ್ರೆ ನಾವು ಗೇಮ್ಸಲ್ಲಿ ಆಕ್ಟಿವ್ ಆಗಿರ್ಬೇಕು. ಯಾವತ್ತು ನಾವು ಗೇಮ್ಸ್ ಆಕ್ಟಿವ್ ಇರ್ತೀವೋ ನಮ್ಮ ಬಾಡಿ ಚೆನ್ನಾಗಿರ್ತದೆ, ಬಾಡಿ ಮೈಂಡ್ ಎರಡೂ ಚೆನ್ನಾಗಿರುತ್ತೆ. ಸೌಂಡ್ ಬಾಡಿನೇ ಸೌಂಡ್ ಮೈಂಡ್, ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತಾರೆ. ಹಂಗಾಗಿ ಗೇಮ್ಸ್ ಆಡೋದ್ರಿಂದ ಇದು ಸಾಧ್ಯ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಯಾರೋ ಇನ್ನೊಬ್ಬ ಗಾಂಜಾ ಸೇರ್ತಾ ಇರ್ತಾನೆ ಅಥವಾ ಸಿಗರೇಟ್ ಸೇರ್ತಾ ಇರ್ತಾನೆ, ಅವ್ನು ನೋಡೋದು, ಅವನ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿ ಅದೇ ರೀತಿ ಕೆಡ್ತಾ ಇರೋದು ಈ ರೀತಿ ಆಗ್ತಾ ಇದೆ. ಮತ್ತೆ ಆ ಗ್ರೌಂಡ್ಗಳಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಹಂಗಾಗಿ ನೀವು ಗೇಮ್ಸ್ ರೆಗ್ಯುಲರ್ ಆಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಡ್ರಿಂಕ್ಸ್ ಮಾಡೋಕ್ಕೂ ಹೋಗೋದಿಲ್ಲ, ಬೇರೆ ಕೆಟ್ಟ ಚಾಳಿಗಾಗಲಿ ಕೆಟ್ಟ ಬುದ್ಧಿ ಕಲಿಯೋದಿಲ್ಲ. ಹಂಗಾಗಿ ತಾವೆಲ್ಲರೂ ಈಗೇನು ವಾಲಿಬಾಲ್ ಕೊಡ್ತಾ ಇದ್ದಾರೆ, ವಾಲಿಬಾಲ್ಗೆ ಐಟಮ್ಸ್ ಕೊಡ್ತಾ ಇದ್ದಾರೆ, ಇದನ್ನ ಯೂಸ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಗೇಮ್ಸ್ ಆಡಿ ಪ್ರೈಸ್ ಹೊಡ್ಕೊಂಬನ್ನಿ ಅಂತೇಳಿ ಆಸ್ತಾ. ಅದೇ ರೀತಿಯಾಗಿ ನಮ್ಮ ವೆಸ್ಲಿನ್ ಬ್ಲಾಕ್ ಟೀಮ್ ಹೋಗಿ ತಮಿಳುನಾಡಲ್ಲಿ, ಆಕ್ಚುಲಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಗೇಮ್ ಆಡಿ ಅಟ್ಲೀಸ್ಟ್ ವಿನ್ನರ್ ಇಲ್ಲ ಇದ್ರು ರನ್ನರ್ ಅಪ್ ಬಂದಿದ್ರೆ ನೆಕ್ಸ್ಟ್ ವಿನ್ನರ್ ಆಗೇ ಆಗ್ತೀವಿ 100%. ಆ ಸಮಯದಲ್ಲಿ ನಾವೇನಾದ್ರೂ ನಮ್ಮ ಕಡೆಯಿಂದ ಬೇಕಾದ್ರೂ ನಾವು ನಿಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಬೇಕಾದ್ರೆ ನಮ್ಮ ಕಡೆಯಿಂದ ಏನು ಅನುಕೂಲ ಆಗುತ್ತೋ ಅದು ನಾನು ಖಂಡಿತ ಮಾಡಿಕೊಡ್ತೀನಿ. ನಿಮ್ಮ ಟೀಮ್ ಏನಿದೆಯೋ ನಿಮ್ಮ ಟೀಮ್ ಆವಾಗ ನೀವು ಯಾವಾಗ ಹೋಗ್ತೀರಿ ಹೇಳಿ, ನಾನು ಟಿ ಶರ್ಟ್ಸು ಅದೇನು ಸೆಟ್ ಇದೆಯೋ ನಾನು ಕೊಡಿಸ್ತೀನಿ. ನನ್ನ ಕಡೆಯಿಂದ ನಿಮಗೆ ಇದು ಮಾಡ್ತೀನಿ. ಈ ಬಾರಿ ಒಳ್ಳೆ ಯೂನಿಫಾರ್ಮ್ ಹಾಕ್ಕೊಂಡೋಗಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಸ್ಟೇಟ್ನ ಪ್ರೆಸೆಂಟ್ ಮಾಡಿ ನಮ್ಮ ತಮಿಳ್ನಾಡಿಗೆ ಹೋದಾಗ ನೀವು ನೀಟಾಗಿ ಕಾಣಬೇಕು. ಅದಕ್ಕೆ ತಕ್ಕಂಗೆ ಗೇಮು ಹಂಗೆ ಆಡಬೇಕು. ಹಂಗಾಗಿ ಚೆನ್ನಾಗಿ ಗೇಮ್ಸ್ ಆಡಿ ಇದನ್ನು ಸದುಪಯೋಗ ಪಡಿಸ್ಕೊಂಡು
ಎಲ್ಲರೂ ಇವ್ರೇನು ಕೊಡ್ತಾರೆ ಅದನ್ನ ಕ್ಲೀನಾಗಿ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಗೇಮ್ಸ್ ಆಡಿ, ಏರಿಯಾದಲ್ಲಿ ಯಾರು ಅಷ್ಟೇ ನೀವು ಬೇರೆ ಚಟುವಟಿಕೆ ಕಲಿದೆ, ಕೆಲವರು ನಿಮ್ದು ಗಾಂಜಾ ಇನ್ಫಾರ್ಮೇಶನ್, ಕೆಲವು ಈ ಜನರಲ್ ಆಗಿ ಹೇಳೋದಾದ್ರೆ ಹೆಚ್ಚಾಗಿ ನಮಗೆ ಸರ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಇಲ್ಲೀಗಲ್ ಆಗಿ ಅಂತೇಳಿ, ಆ ಟೈಪ್ ಯಾರಾದರೂ ಅಂಗಡಿಗಳಲ್ಲಿ ಮಾರಿದ್ರೆ ನಮಗೆ ಮಾಹಿತಿ ಕೊಡಿ, ಖಂಡಿತ ಆಕ್ಷನ್ ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಕಡೆ ನಾನು ಇದೇ ನಿಮ್ಮ ಏರಿಯಾದಲ್ಲಿ ಅಲ್ಲಿ ಒಂದು 2 ಬಾರಿ ಗಾಡಿ ಹಿಡ್ಕೊಂಡ್ವಿ, ಬೇರೆ ಏರಿಯಾದವರೆಲ್ಲ ಬಂದು ಅನ್ವಾಂಟೆಡ್ ಆಗಿ ಇರ್ತಾರೆ ಮತ್ತು ಅಲ್ಲಿಂದ ಬೇರೆ ಐಟಮ್ಸ್ ಏನೋ ತಗೊಂಬಂದು ಸೇದೋದು, ಅಥವಾ ಗಾಂಜಾ ಇರ್ಬೋದು ಅಥವಾ ಬೇರೆ ಇನ್ನೊಂದೇನೋ ಇರ್ಬೋದು, ಆ ಟೈಪ್ ಏನಾದ್ರು ಇದ್ದಾಗ ನಮಗೆ ಮಾಹಿತಿ ಕೊಡಿ. 112 ಇದೆ, 112ನಲ್ಲಿ ನಿಮ್ಮ ಹೆಸರು ಮತ್ತು ನಮಗೆ ಮಾಹಿತಿ ಕೊಟ್ಟಾಗ ನಿಮ್ಮ ಹೆಸರು ಹೈಡ್ ಮಾಡ್ತೀವಿ. ನಾವು ಯಾರಿಗೂ ಇಂಥವ್ರು ಮಾಹಿತಿ ಕೊಟ್ಟರೆ ಅಂತ ನಿಮ್ಮ ಫೋನ್ ನಂಬರ್ ಆಗಲಿ ಇದು ಮಾಡೋದಿಲ್ಲ, ಹೈಡ್ ಮಾಡ್ತೀವಿ. ಅದೊಂದು ಮಾಹಿತಿ ಖಂಡಿತ ಕೊಡ್ಬೇಕು. ಆಮೇಲೆ ಎಲ್ಲ ಒಂದ್ಸರಿ ಸರ್ ಇಲ್ಲ ಅಲ್ಲಿ ಗಾಂಜಾ ಸೇರ್ತಾರೆ ಡ್ರಿಂಕ್ಸ್ ಹಂಗೆಲ್ಲ ಈಗ ನಾವೆಲ್ಲ ಏರಿಯಾದಲ್ಲಿ ಬಂದು ನಾವು ನೋಡ್ಕೊಂಡಿರೋಕ್ಕಾಗಲ್ಲ. ಪ್ರತಿಯೊಂದು ಮಾಹಿತಿ ನೀವು ಕೊಟ್ಟಾಗ ನಾವು ಆಕ್ಷನ್ ತಗೊಳ್ತೀವಿ, ಆ ತಗೊಳ್ದಿದ್ರೆ ಅವಾಗ ತಪ್ಪಾಗುತ್ತೆ. ಹಂಗಾಗಿ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಇದ್ರೆ ನಾವು ಖಂಡಿತ ನಿಮಗೆ ಇಲ್ಲಿ ಏನು ಗಲಾಟೆ ಆಗ್ದಂಗೆ ಇರ್ಬೋದು, ಏನು ನ್ಯೂಸನ್ಸ್ ಆಗ್ದಂಗೆ, ಮತ್ತೆ ನಿಮ್ಮ ಮಕ್ಕಳು ಮುಂದೆ ಉತ್ತಮರಾಗಿ ಬಾಳಬೇಕಾದ್ರೆ ನಾವು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇತ್ತೀಚೆಗೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. ನೀವೆಲ್ಲ ಕೇಳ್ತಾ ಇದ್ರಿ ಸರ್ ನಮ್ಮ ಹುಡುಗ ತುಂಬಾ ಒಳ್ಳೆ ಸರ್ ಆಕ್ಸಿಡೆಂಟ್ ಆಗಿ ಡೆತ್ ಆದ ಅಂತೇಳಿ. ಮೊನ್ನೆ ರೀಸೆಂಟಾಗಿ ಒಂದು 8 days ಬ್ಯಾಕ್ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ DL ಇಲ್ಲ, ಓಡ್ಸನ್ ರೈಡರ್ DL ಇಲ್ಲ, ಮತ್ತೆ ಈಗ ಡೆತ್ ಆಗಿರೋರು ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, ಮತ್ತೆ ಇನ್ನೊಂದು ಗಾಡಿ ಇಲ್ಲಿದ್ದವರು ಹೆಲ್ಮೆಟ್ ಹಾಕಿಲ್ಲ. ಕಂಪಲ್ಸರಿ DL ಇಲ್ಲದೆ ಗಾಡಿ ಓಡ್ಸಕ್ ಹೋಗ್ಬೇಡಿ ಯಾರೇ ಆಗ್ಲಿ. ಕಡೆಯಿಂದ ನಮಗೆ ಸಹಕಾರ ಇದ್ರೆ ನಾವು ಖಂಡಿತ ನಿಮಗೆ ಇಲ್ಲಿ ಏನು ಗಲಾಟೆ ಆಗ್ದಂಗೆ ಇರ್ಬೋದು, ಏನು ನ್ಯೂಸನ್ಸ್ ಆಗ್ದಂಗೆ, ಮತ್ತೆ ನಿಮ್ಮ ಮಕ್ಕಳು ಮುಂದೆ ಉತ್ತಮರಾಗಿ ಬಾಳಬೇಕಾದ್ರೆ ನಾವು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇತ್ತೀಚೆಗೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. ನೀವೆಲ್ಲ ಕೇಳ್ತಾ ಇದ್ರಿ ಸರ್ ನಮ್ಮ ಹುಡುಗ ತುಂಬಾ ಒಳ್ಳೆ ಸರ್ ಆಕ್ಸಿಡೆಂಟ್ ಆಗಿ ಡೆತ್ ಆದ ಅಂತೇಳಿ. ಮೊನ್ನೆ ರೀಸೆಂಟಾಗಿ ಒಂದು 8 days ಬ್ಯಾಕ್ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ DL ಇಲ್ಲ, ಓಡ್ಸನ್ ರೈಡರ್ DL ಇಲ್ಲ, ಮತ್ತೆ ಈಗ ಡೆತ್ ಆಗಿರೋರು ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, ಮತ್ತೆ ಇನ್ನೊಂದು ಗಾಡಿ ಇಲ್ಲಿದ್ದವರು ಹೆಲ್ಮೆಟ್ ಹಾಕಿಲ್ಲ. ಕಂಪಲ್ಸರಿ DL ಇಲ್ಲದೆ ಗಾಡಿ ಓಡ್ಸಕ್ ಹೋಗ್ಬೇಡಿ ಯಾರೇ ಆಗ್ಲಿ. ಗಾಡಿ ಓಡಿಸ್ಬೇಕಾದ್ರೆ DL ಇನ್ಸೂರೆನ್ಸ್ ಕಂಪಲ್ಸರಿ ಇಟ್ಕೊಳ್ಳಿ. ನೀವೊಂದು ವೇಳೆ DL ಇಲ್ಲದೆ ಇರೋರಿಗೆ ಓನರ್ ಏನಾದ್ರು ಗಾಡಿ ಕೊಟ್ರೆ ಓನರ್ ಸಮೇತ ಆರೋಪಿ ಆಗ್ತೀರಿ. ಹಂಗಾಗಿ ಯಾವುದೇ ಕಾರಣಕ್ಕೂ DL ಇಲ್ಲದೆ ಇರೋರು ಗಾಡಿ ಓಡಿಸಕ್ ಹೋಗ್ಬೇಡಿ. ಇನ್ಸೂರೆನ್ಸ್ ಮಾಡಿಸಿ. ಪ್ರತಿಯೊಂದು ನಾವು ಸುಮಾರು ಗಾಡಿಗಳು ಹಿಡಿದಾಗೆಲ್ಲ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿರ್ತದೆ. ಇಲ್ಲ ಚಿಕ್ಕ ಮಕ್ಕಳು ಕೊಡ್ತೀರಿ. ಮೈನರ್ ಡ್ರೈವಿಂಗ್ ಮಾಡಿದ್ರೆ 25,000 ನಿಮ್ಗೆ ಎಲ್ಲರೂ ಗೊತ್ತೇ ಇದೆ. ಯಾರು ಮೈನರ್ ತಂದೆ ಪೇರೆಂಟ್ ಇರ್ತಾರೆ ಅವ್ರಿಗೆ 25,000 ಫೈನ್ ಹಾಕ್ತಾರೆ, ಮತ್ತೆ ಜೈಲಿಗೂ ಕಳಿಸ್ತಾರೆ. ನೀವು ಇತ್ತೀಚೆಗೆಲ್ಲ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ನೋಡಿರ್ತೀರಿ. ಹಂಗಾಗಿ ಮೈನರ್ಗೆ ಯಾರಿಗೂ ಕೊಡಕ್ ಹೋಗ್ಬೇಡಿ. ನನ್ನ ಮಗ ನೋಡು 12 ವರ್ಷದಲ್ಲಿ ಗಾಡಿ ಓಡಿಸ್ತಾನೆ, ಅದೊಂಥರ ಶೋಕಿ ಆಗಿದೆ, ಅದು ಮಾಡಕ್ ಹೋಗ್ಬೇಡಿ. ಆಮೇಲೆ ಬಂದು ಕೇಳ್ಕೊತಾರೆ ಸಾರ್ ನೋಡಿ ಸಾರ್ ಬಿಡಿ ಸಾರ್ ಹೆಲ್ಪ್ ಮಾಡಿ ಸಾರ್. ಅದು ಏನಾಗುತ್ತೆ ಅವಾಗ ಬಂದು ಕೇಳ್ಕೊಳಕ್ ಕೇಸ್ ಆಗಿರ್ತದೆ. ಕೇಸ್ ಆದ್ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ, ಆಕ್ಷನ್ ಆಗೇ ಆಗುತ್ತೆ. ಮತ್ತೆ ಡ್ರೈವ್ ಮಾಡೋಂಥ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಗೊತ್ತೇ ಇದೆ 3 ಜನ ಡೆತ್ ಆದ್ರು ಎಕ್ಸ್ಪ್ರೆಸ್ ಹೈವೇ ಎಂಟ್ರೆನ್ಸ್ ಇದರಲ್ಲಿ ಡ್ರಿಂಕ್ಸ್ ಮಾಡ್ಬಿಟ್ಟು ಕಾರಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದ್ರು, ರಾಂಗ್ ರೋಡಲ್ಲಿ ಹೋದ್ರು. ನೆಕ್ಸ್ಟ್ ನಾರ್ಮಲ್ ರೋಡ್ಗೆ ಈ ಕಡೆ ಬರಕ್ ಟರ್ನ್ ಮಾಡಿದಾಗ ಡಿವೈಡರ್ಗೆ ಹತ್ತಿ ಅಲ್ಲಿ 3 ಜನ ಡೆತ್ ಆಗ್ತಾರೆ, 2 ಗ್ರೀವಿಯಸ್ ಇಂಜುರಿ ಆಗ್ತಾರೆ. ಅದರಲ್ಲಿ ಪ್ರೆಸೆಂಟ್ ಆರ್ಮಿ ಪರ್ಸನ್ ಒಬ್ಬ ಇದ್ದ. ಹಂಗಾಗಿ ದಯವಿಟ್ಟು ರಿಕ್ವೆಸ್ಟ್ ಏನಂದ್ರೆ ಡ್ರೈವ್ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡಬೇಡಿ. ಹಂಗೇನಾದ್ರೂ ಡ್ರಿಂಕ್ಸ್ ಮಾಡಿದ್ರೆ ನೀವು ಡ್ರೈವ್ ಮಾಡಕ್ ಹೋಗ್ಬೇಡಿ, ಬೇರೆ ವರ್ಕ್ ಕೊಡಿ. ಅವಾಗ ಏನಾಗುತ್ತೆ, ಆ ರೀತಿ ನೀವು ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಿದಾಗ ನಿಮ್ಗೆ ಇನ್ಸೂರೆನ್ಸ್ ಸಮೇತ ಬರೋದಿಲ್ಲ. ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ಅಷ್ಟೇ. ಇನ್ನು ಜನರಲ್ ಹೇಳ್ಬೇಕಾದ್ರೆ ಈಗ ಚೈಲ್ಡ್ ಮ್ಯಾರೇಜಸ್ ಅಂತ ತಮ್ಗೆಲ್ಲ ಗೊತ್ತೇ ಇದೆ. ಮ್ಯಾರೇಜ್ ಬಗ್ಗೆ ಹೇಳ್ಬೇಕಾದ್ರೆ ಮೊನ್ನೆ ರೀಸೆಂಟ್ಲಿ ಬಾಲ್ಘಾಟ್ ಲೈನಲ್ಲಿ ಒಂದು ಕೇಸ್ ಆಯಿತು. ನಿಮ್ಗೆ ಯಾರಾದರೂ ಗೊತ್ತಿರ್ತದೆ, ಗಾಂಧಿ ನಿನ್ನ ನೋಡು. ಹಂಗಾಗಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟಿರ್ಬೇಕು, ಗಂಡು ಮಕ್ಕಳಿಗೆ 21 ವರ್ಷ ಮೇಲ್ಪಟ್ಟಿರ್ಬೇಕು. 18 ವರ್ಷಕ್ಕಿಂತ ಕೆಳಗಡೆ ಇದ್ದು ಮದುವೆ ಆದ್ರೆ ಅದು 5 ವರ್ಷಕ್ಕಲ್ಲ 6 ವರ್ಷಕ್ಕೆ ಕಂಪ್ಲೇಂಟ್ ಕೊಟ್ಟರು ಅದು ಅಫೆನ್ಸ್ ಆಗುತ್ತೆ. ಹಂಗಾಗಿ ಇದು ಈ ವಿಚಾರದಲ್ಲಿ ಭಾರಿ ಕೇರ್ ಆಗಿರ್ಲಿ. ಆ ಮದುವೆ ಮಾಡಿಸಿದವರು, ಮದುವೆ ಮಾಡ್ಕೊಂಡವರು ಇಷ್ಟು ಜನ ಆರೋಪಿಗಳಾಗ್ತಾರೆ. ಅದಕ್ಕೆ ಆಸ್ಪದ ಕೊಡದೆ ನಿಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಆ ಟೈಪ್ ಆಗುವಂತ ಚಾನ್ಸಸ್ ಇದ್ದಾಗ ನೀವೇ ಅವ್ರಿಗೆ ತಿಳಿ ಹೇಳ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ಗೆ ಮಾಹಿತಿ ಕೊಡ್ಬೋದು. ಪೊಲೀಸ್ ಮಾಹಿತಿ ಕೊಟ್ರೆ ನಾವೇನ್ ಮಾಡ್ತೀವಿ,
CDP ಇರ್ತಾರೆ, CDP ಅವ್ರಿಗೂ ಮಾಹಿತಿ ಕೊಡ್ಬೋದು, ಇಲ್ಲ ಪೊಲೀಸ್ಗೆ ಮಾಹಿತಿ ಕೊಟ್ಟಾಗ ಸ್ಟಾಪ್ ಆಗುತ್ತೆ. ಈಗ ರೀಸೆಂಟ್ಲಿ ಒಂದು ಆದೇಶ ಆಗಿದೆ, ಎಂಗೇಜ್ಮೆಂಟ್ ಸಮೇತ ಮಾಡಿದ್ರೆ ಅದು ಅಫೆನ್ಸ್. ಕೆಲವರಿಲ್ಲ ಸರ್ ಮದುವೆ ಆಗಿಲ್ಲ ಎಂಗೇಜ್ಮೆಂಟ್ ಮಾಡಿದ್ವಿ ಅಂತಾರೆ, ಅದು ಅಫೆನ್ಸ್ ಇದೆ. ಹಂಗಾಗಿ இஷ்டு ಬಗ್ಗೆ ஏதோ ஒன்று பிரைஸ் எடுத்துன்னு வந்துக்கிறாங்கனாக்கா இந்த வட்டாரத்துக்கு பெரிய பெருமை. உண்மையில சொல்றேன், என்னுடைய பாராட்டு என்னைக்கு இருக்கும் அந்த என்னுடைய நண்பர்களுக்கு, ஃபுட்பால் பிளேயர்களுக்கு. ஏன்னாக்கா கோலார் தங்கவயலில் வெஸ்லிங் பிளாக்ல இருந்து தமிழகத்துக்கு போயிட்டு இந்த ஷீல்டை வாங்கின்னு வந்திருக்கிறாங்கனாக்கா உள்ளபடியே கோலார் டிஸ்ட்ரிக்ட்ல யாரும் இல்லை. தமிழகத்தில் போய் வின் பண்ணி வந்துருக்கோம். வெஸ்லிங் பிளாக்ல தான் வின் பண்ணி வந்திருக்காங்க. அதுக்கு உறுதுணையாக இருந்து நமது பாண்டியன் ஏண்டிய வந்து என்கரேஜ் பண்ணி பசங்கள் ஃபுட்பால் பிளேயர், ஃபுட்பாலு, வாலிபாலு, இது பேட்மிண்டன், கிரிக்கெட் விளையாடணும்னு சொல்லிட்டு ரொம்ப ஊக்குவித்திருக்காங்க. எத்தனை 4 கிரவுண்டு கிளீன் பண்ணி கொடுத்துக்கிறார் பாண்டியன். நான் நிறைய சொல்லலாம், ஒரு பேசுவேன், அவர் 5 நிமிஷம் முடிச்சுட்டு சொல்லுகிறாரு, 2 நிமிஷம் சொல்லுகிறாரு. அதனால இந்த கிரவுண்ட் வந்து வெறும் முள்ளா இருந்துச்சு, முள்ளு காடு மாதிரி இருந்துச்சு. இந்த கிரவுண்டு கிளீன் பண்ணி ஃபுட்பால் வாங்கி கொடுத்து, வாலிபால் வாங்கி கொடுத்து, அதில் பேட்மிண்டன் வாங்கி கொடுத்து, நெட்டு வாங்கி கொடுத்து இவ்வளோ என்கரேஜ் பண்றாருனாக்கா அது பசங்க மேல இருக்கிற உண்மை, சத்தியம், தர்மம். இவங்க நல்லா படிக்கணும், இன்ஜினியர் ஆகணும், டாக்டர் ஆகணும், நான் என்கரேஜ் பண்ணல இந்த பசங்களன்றதுனால பாண்டியன் வந்து பல சிக்கல் இருந்தாலும் கூட அவர் தூங்குறாரோ இல்லையா எனக்கு தெரியாது. எந்த நேரத்திலையும் எங்க உழைப்பு உழைப்பு உழைப்புன்னு எந்த ஏரியால பார்த்தா சுயமாத்துல இருப்பாரு, கேடிஸ்ல இருப்பாரு, வெஸ்லிங் பிளாக் இருப்பாரு, சவுத் டைம்ல இருப்பாரு, சென்ட்ரல் டைம் பிளாக்ல இருப்பாரு. இப்படிப்பட்ட ஒரு புனிதமான ஒர்க்கு, நல்ல ஒரு நாலேஜ் வரணும். பசங்க நம்ம வட்டார பசங்க வந்து எஜுகேஷன்ல வரணும், ஃபுட்பால்ல வரணும்னு ரொம்ப முயற்சி எடுத்துக்கின்னு அவர் ஓன் பணத்தை வச்சு இதெல்லாம் நடத்துறாரு. இந்த ரோடு போட்டாரு. இந்த ரோடு ரொம்ப மோசமா இருந்துச்சு, நாங்கெல்லாம் வரதுக்கு பயப்படுவோம். இந்த ரோடு எத்தனையோ லட்சம் கொடுத்து போட்டாரு. அதே மாதிரி சவுத் டைம் பிளாக்ல இருந்து 5 லட்சம் வரைக்கும் போட்டார் ரோடு, 80 லட்சம் கொடுத்து. நம்ம சவுத் டைம் பிளாக்ல ஒரு 4 போர் போட்டாரு. போர் எல்லாம் 5 லைனுக்கு தண்ணி விடலாம். இதெல்லாம் சொல்லனாக்கா எனக்கு டைம் கொடுத்தா நான் ரொம்ப பேசுவேன். இன்னொரு மீட்டிங் வச்சுக்கலாம். எனக்கு வாய்ப்பு கொடுத்த இந்த வட்டார கவுன்சிலருக்கும், இந்த பகுதி மக்களுக்கும், பேப்பர் ஏஜென்ட் வந்துக்கிறாங்க எங்க அருமை சகோதரர்கள், அவருக்கு தான் நான் ஃபர்ஸ்ட் நன்றி சொல்லணும். நான் எது பேசுறாலும் உடனே போட்டுருவாங்க, எல்லா டிவியில போட்டுருவாங்க. ஆனா டிவியில போட்டுக்கிற பாத்தீங்களா, அவங்களுக்கு என்னுடைய நன்றியை சொல்லி என்னுடைய சார்பாக வேணி பாண்டியன் அவர்களுக்கு இந்த மலர் மாலையை என் சார்பாக அளிக்கின்றேன்.